ಪವರ್ ಟಿವಿಯಲ್ಲಿ ಮಾಸ್ಕ್ ಮ್ಯಾನ್ ಅರ್ಜುನ್ ಸ್ಫೋಟಕ ಸುದ್ದಿಗಳನ್ನ ಮಟ್ಟಣ್ಣನವರಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಜೈಲಿನಲ್ಲಿದ್ದಾಗ ಆತ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದ, ಈ ಆಸ್ತಿನ ಹೇಗೆ ಸಂಪಾದನೆ ಮಾಡ್ದ, ಎಲ್ಲಿಂದ ಅವನಿಗೆ ಫಂಡ್ ಬರ್ತಾ ಇತ್ತು, ಇವನು ಮಾಡಿರುವಂತಹ ಅಕ್ರಮ ಕೃತ್ಯಗಳು ಯಾವುದು, ಇದೆಲ್ಲದರ ಬಗ್ಗೆ ಸ್ಫೋಟಕ ವಿಚಾರಗಳನ್ನು ನೀಡ್ತಾ ಇದ್ದಾರೆ. ಮತ್ತೆ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ಇವನು ಯಾರ್ಯಾರು ನಂಟನ್ ಬೆಳೆಸ್ಕೊಂಡಿದ್ದ, ಹೆಂಗೆ ಈ ಒಂದು ಹೋರಾಟದಲ್ಲಿ ಇವನು ಸೇರ್ಕೊಂಡ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಎಲ್ಲ ವಿಚಾರಗಳು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಧರ್ಮಸ್ಥಳದ ವಿಚಾರ ಕೇವಲ ನೂರಾರು ಶವಗಳನ್ನ ಹೂತಿಟ್ಟಿರೋ ವಿಚಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನೀವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ನೋಡಿ, ಲೆಟ್ ಅಸ್ ಬಿ ವೆರಿ ಸೀರಿಯಸ್ ನಾವು. ಓಕೆ, ಅವ್ರ ಥರ ನಾವು ಜೋಕರ್ ಆಗೋದು ಬೇಡ. ನಾವು ಸತ್ಯವನ್ನು ಎದುರಿಸುವವರು. ನಾವು ನಾಳೆ ಮಾಸ್ಕ್ ತೆಗೆದು ಕೂಡ ಲಾದ ಎದುರುಗಡೆ ಹೋಗುವವರು. ನೀವು ಇವತ್ತೇ ತೆಗಿಲಿಕ್ಕೆ ರೆಡಿ ಇದ್ರಿ, ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. ಹೆಂಗಿದ್ದ ಮಿಸ್ಟರ್ ಮೆಟ್ಟಣ್ಣವರ್? ಜೈಲಿನ ಅವನ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಸರ್? ಅವನು ಹಿಂದಿ ಫಿಲಮಲ್ಲಿ ಒಂದು ಖಲ್ನಾಯಕ್ ಅಂತ ಒಂದು ಸಂಜಯ್ ದತ್ ಒಂದು ಫಿಲಮ್ ಬಂದಿತ್ತು. ಆ ಥರ ಇವನು ಅಂದರೆ ಅವನ ಜೊತೆ ಎಲ್ಲ ಸುತ್ತ ಓಡಾಡ್ತಾ ಇರ್ಬೇಕು ಹುಡುಗರು. ಆ ಥರ ಎಲ್ಲರಿಗೂ ತಲೆ ಕೆಡಿಸೋದವನು. ನಾವು ಕ್ರಾಂತಿ ಮಾಡಬೇಕು, ಈ ದೇಶದಲ್ಲಿ ನಮಗೆ ಬದುಕಕ್ಕೆ ಬಿಡಲ್ಲ ಇವರು, ಹಣ ಮಾಡಬೇಕು ಅಂದರೆ ನಾವೆಲ್ಲ ಜೊತೆ ಸೇರ್ಕೋಬೇಕು, ಒಂದು ಗ್ಯಾಂಗ್ ಕಟ್ಟಬೇಕು ಅಂದರೆ ನೀವು ನನ್ನ ಮಾತು ಕೇಳಬೇಕು, ನಿಮಗೆ ವಿದ್ಯೆ ಇಲ್ಲ, ನಾನು KS ಮಾಡೋಕ್ಕೆ ಹೋಗಿದ್ದೆ, KS ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, IAS ಬರ್ದಿರೋನು ಅಂತೆಲ್ಲ ಲೆಕ್ಚರ್ ಕೊಡೋನು. ಒಂದು 10 ಜನ ಹುಡುಗರು ಯಾವಾಗಲೂ ಒಂದು ಹಿಂದೆ ಇರೋರು. ಆ ಹುಡುಗರನ್ನ ಭಾರಿ ತಲೆ ಕೆಡಿಸ್ಬಿಟ್ಟ ಫಸ್ಟು. ನಾವು ಸ್ವಲ್ಪ ಅವನ ಮಾತು ಕೇಳಿ ಅವನಿಂದ ಬಿದ್ವಿ. ಕೊನೆಗೆ ನಮಗೆಲ್ಲ ಏನು ಹೇಳ್ದ, ನಾನು ಈಚೆ ಬರ್ತೀನಿ, ನೀವು ಎಲ್ಲ ಈಚೆ ಬಂದ ಮೇಲೆ ಸಿಗೋಣ, ನಾವು ಒಂದು ಗ್ಯಾಂಗ್ ಕಟ್ಟಬೇಕು, ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಮಾಡಬೇಕು. ನಾನು ಬಾಂಬ್ ಬಿಟ್ಟಿರೋನು, ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟಿರೋನು. ಈಗಿರೋ ಶಾಸಕರು ನಾಚಿಕೋಬೇಕು. ಆ ಮೆಟ್ಲ ಮೇಲೆ ಓಡಾಡ್ತಾರವರು, ಬಾಂಬ್ ಬಿಟ್ಟಿದ್ದ ಆ ಜಾಗದ ಮೆಟ್ಲ ಮೇಲೆ ಓಡಾಡ್ತಾರೆ. ಇವನು ಈಗಲೂ ಹೀರೋ ಆಗವನೇ. ನೀವೆಲ್ಲ ಹೀರೋ ಮಾಡ್ತೀರ ಅವನ್ನ. ಅವನು ನಮಗೆಲ್ಲ ಹೇಳೋನು, ಕ್ರಾಂತಿ ಮಾಡೋಣ. ಸರಿ ಆಯಿತು. ಅವನದು ಡಿಸೆಂಬರ್ 20ನೇ ತಾರೀಕು ಈಚೆ ಬಂದ ಅವನು. ನಾನು ಡಿಸೆಂಬರಲ್ಲಿ ಎಂಡಲ್ಲಿ ಬಂದಿದ್ದು ಈಚೆ. ಆಮೇಲೆ ಬಂದಮೇಲೆ ಸ್ವಲ್ಪ ದಿನ ನಾನು ನಮ್ಮ ಪಾಡಿಗೆ ನಾನಿದ್ದೆ, ಅವನ ಪಾಡಿಗೆ ಅವನು ಎಲ್ಲಿದ್ನೋ ಗೊತ್ತಿಲ್ಲ. ಅವನ ಬಗ್ಗೆ ನಾನು ಆ ಟೈಮಲ್ಲಿ ಅರ್ಥ ಮಾಡ್ಕೊಂಡಿದ್ದೆ ಹೆಂಗೆ ಅಂದರೆ ಸರ್, ನಾನು ಅದಕ್ಕೆ ಅವನ್ನ ಎಡ್ಬಿಡಂಗಿ ದಾಸ ಅಂತ ಅವಾಗಲೂ ಕರೀತಾ ಇದ್ದಿದ್ದು. ಈ ಕಡೆ ಬಿದ್ದರೆ ಈ ಕಡೆ ಬೀಳ್ತಾನೆ, ಈ ಕಡೆ ಬಿದ್ದರೆ ಈ ಕಡೆ. ಸಾಬ್ರ ಜೊತೆ ಇದ್ದರೆ ಸಾಬ್ರದ್ದು ಉಣ್ತಾನೆ, ಈ ಕಡೆ ಹಿಂದೂಗಳ ಜೊತೆ ಇದ್ದರೆ ಹಿಂದೂಗಳ ಮನೆಗಳು ಉಣ್ತಾನೆ. ಹಂಗವನು. ನಿನ್ನ ಜೊತೆ ಇದ್ದರೆ ನಾನು ನಿಂತರನೇ, ನಿನ್ನ ಜೊತೆ ಇದ್ದರೆ ನಾನು ನಿಂತರನೇ. ಇವಾಗ ತಿಮ್ಮರೋಡಿ ಮನೆಯಲ್ಲಿ ತಿಲ್ಕ ಹಾಕೊಂಡಿರ್ತಾನೆ, ಸಾಬ್ರುಗಳ ಮನೆಗೆ ಹೋದರೆ ಸ್ವೀಕಾರ ಅಂಥವನು. ಅವನಿಗೇನು ಹಣ ಮಾಡಬೇಕು, ಶಕ್ತಿ ಪ್ರದರ್ಶನ ಆಗಬೇಕು ಅವನಿಗೆ. ಅದು ಮುಂಚೆಯಿಂದನೂ ಇತ್ತು ಸರ್. ಅವನಿಗೆ ಹಣ ಮಾಡೋ ಆಸೆ ಭಾರಿ ಇತ್ತು. ನೋಡಿ, ಈಗಿನ ಕಾಲದಲ್ಲಿ ಹಣ ಮಾಡಬೇಕು ಅಂದರೆ ಬೇರೆಯವ್ರ ಹತ್ರ ಕಿತ್ಕೊಂಡೇ ಹಣ ಮಾಡಬೇಕು ಅಂತ ಅವನು. ಒಂಥರ ಕಮ್ಯುನಿಸ್ಟ್ ಮೈಂಡ್. ಕೀಳಬೇಕು, ಹೊಡಿಬೇಕು, ಕೊಲ್ಲಬೇಕು, ಅವನ ಬಾಯಲ್ಲಿ ಯಾವಾಗಲೂ ಅದೇ. ನಮ್ಮ ಭಾರಿ ತಲೆ ಕೆಡಿಸ್ಬಿಟ್ಟ ಸರ್ ಅವನು. ಜೀವನ ಹಾಳು ಮಾಡ್ಬಿಟ್ಟ ನಮ್ಮದೆಲ್ಲ. ನಂಬ್ಕೊಂಡು ಭಾರಿ ಹಾಳಾಗೋದ್ವಿ ನಾವು. ಇವತ್ತಿಗೂ ನಮಗೆ ಫ್ಯಾಮಿಲಿ ಇಲ್ದಂಗೆ ಆಗೋಯ್ತು. ಅವನು ಯಾರ್ಯಾರ ಮನೇಲೂ ಇರ್ತಾನೆ ಹೋಗಿ, ಅವನ ಫ್ಯಾಮಿಲಿ ಎಲ್ಲರೂ ಬಿಟ್ಬಿಡ್ತಾನೆ, ಅವನು ಯಾರ್ದೋ ಮನೇಲಿ ಇರ್ತಾನೆ. ಏನು ಸರ್ ಅವನ ಜೀವನ ಇದು? ಇಡೀ ಕರ್ನಾಟಕನೇ ಧೂಳಿಪಟ ಮಾಡಿಬಿಟ್ನಲ್ಲ ಅವನು. ಯಾಕಾಗಿ ಬಂದ್ರಿ? ಈಗ ಮಾಸ್ಕ್ ಮ್ಯಾನ್ ಒಬ್ಬ ಹೇಳ್ತಾನೆ, ನನಗೆ ಜ್ಞಾನೋದಯ ಆಗೋಯಿತು, ನಾನು 1998 2014 ಎಲ್ಲ ಕ್ರೈಮ್ಗಳನ್ನು ಮಾಡಿದ್ದೆ, ನಾನು ತಮಿಳುನಾಡಲ್ಲಿ ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೆ, ಅಲ್ಲಿ ಮಟ್ಟಣ್ಣವ್ರು ಬಂದ, ತಿಮ್ಮರೋಡಿ ಬಂದ, ಅವ್ರು ಬಂದ ಕೂಡಲೇ ನನಗೆ ಜ್ಞಾನೋದಯ ಆಯಿತು ಅಂತ ಕಂಪ್ಲೇಂಟಲ್ಲಿ ಬರೀತಾರೆ.
ನಿಮ್ಗೆ ಯಾವ ಜ್ಞಾನೋದಯ ಆಗಿ ಬಂದ್ರಿ ನೀವು? ಸರ್ ನಾವು ಅಂಥ ದೊಡ್ಡ ಮನ್ಸರಲ್ಲ ಸರ್. ನಾವು ಜ್ಞಾನೋದಯ ಆಗೋಂಥ ಜನ ಅಲ್ಲ. ನಮ್ಮಲ್ಲೂ ಕೆಟ್ಟ ಗುಣಗಳವೆ, ನಮ್ಮಲ್ಲೂ ಒಳ್ಳೆ ಗುಣಗಳು ಅದಾವೋ ಇಲ್ವೋ ಗೊತ್ತಿಲ್ಲ. ಕೆಟ್ಟ ಗುಣಗಳಂತೂ ಇದ್ದೋ. ನಾವು ಜೈಲಲ್ಲಿದ್ದವರು, ಅವರು ಜೈಲಲ್ಲಿದ್ದವ್ರ ಜೊತೆ ಇದ್ಮೇಲೆ ಇನ್ನೇನು ಅಂಥದ್ದೇ ಅಲ್ವ ಮಾಡೋದು ಕೆಲಸ. ನಮಗೆ ಜ್ಞಾನೋದಯ ಅಂಥದ್ದೇನಿಲ್ಲ. ಆದರೆ ನಮ್ಮ ಮನೆಗಳಲ್ಲಿ ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ಅಂದಿದ ತಕ್ಷಣ ಕೈ ಮುಗಿಯೋರು ಸರ್. ನಮ್ಮ ಮನೇಲಿದ್ದವ್ರು ಎಲ್ಲರೂ. ನಮಗೆ ಇವಾಗ ಧರ್ಮಸ್ಥಳ ಅಂದರೆ ಒಂದು ಹೆದರಿಕೆ ಬರೋಂಗೆ ಮಾಡ್ಬಿಟ್ಟ ಇವನು. ಹಾಳು ಮಾಡ್ಬಿಟ್ಟ ಸರ್ ಇವನು, ಹಾಳು ಮಾಡ್ಬಿಟ್ಟ. ನಮ್ಮ ಇಡೀ ರಾಜ್ಯದ ಒಂದು ಧಾರ್ಮಿಕತೆಯನ್ನು ಹಾಳು ಮಾಡ್ಬಿಟ್ಟ ಇವನು. ಅವನು ಮಾಡಬೇಕು ಅಂತ 2003 ಪ್ಲ್ಯಾನ್ ಹಾಕೊಂಡಿದ್ದ ಅವನು. ಅವನನ್ನು ತಡಿದಲೇ ಇದ್ದರೆ ಭಾರಿ ಕಷ್ಟ ಐತೆ ಮುಂದೆ. ಅವನು ಮಹೇಶ್ ಅಣ್ಣನ ಮುರಿದು ಮುಕ್ಕಿಬಿಡ್ತಾನ, ಅವನು ತಿನ್ಕೊಂಬಿಡ್ತಾನ. ಅವನು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಐತಲ್ಲ ಅವನು ಹಿಂಗೆ ಬಿಟ್ಟರೆ ಬಾಂಬ್ ಒಂದು ಕಡೆ ಇಡಲ್ಲ ಅವನು, ಎಲ್ಲೆಲ್ಲಿ ಇಡ್ತಾನೋ. ಅಲ್ಲ, ಏನು ಮಾಡ್ದ? ಜೈಲಿಂದ ಹೊರಗಡೆ ಬಂದಮೇಲೆ ಅವನ ಹತ್ರ ಒಂದು PSI ಆಗಿದ್ದವನು, ಅವನ ಹತ್ರ ಏನಿರಲಿಲ್ಲ, ಗತಿ ಇಲ್ಲದವನು ಅವನು. ಇವತ್ತು ಅವನೇ ಹೇಳ್ತಾನೆ, ನಾನು ಕೋಟಿ ದುಡ್ಡು ಮಾಡಿದ್ದೀನಿ, ಅಲ್ಲಿ ಸೈಟ್ ಇದೆ ನಂದು, ಇಲ್ಲಿ ಅಲ್ಲ. ಅವನೇ ಇಂಟರ್ವ್ಯೂವಲ್ಲಿ ಹೇಳ್ತಾನೆ. ಅವನು ಜೈಲಿಂದ ಬಂದ ನಂತರ ರಾಜಕಾರಣಿ ಆಗ್ತಾನೆ, ಕೆಲವು ಕಡೆ ಚೇರ್ಮನ್ ಆಗ್ತಾನೆ, ಕೆಂಪು ಗೂಟದ ಕಾರಲ್ಲಿ ಕುಯಿ ಅಂತ ಹೋಗ್ತಾ ಇರ್ತಾನೆ. ಅಂತ ಮಟ್ಟಣ್ಣವ್ರು ನೀವು ಹೇಳ್ತೀರಿ ಅವನು ಅಲ್ಲೇ ಕ್ರಿಮಿನಲ್ ಇದ್ದ, ಕಮ್ಯುನಿಸ್ಟ್ ಮೈಂಡೆಡ್ ಇದ್ದ ಅಂತೆಲ್ಲ ಮಾತಾಡ್ತೀರಿ. ಹೌದು, ಓಕೆ. ಹೊರಗಡೆ ಬಂದ ಮೇಲೂ ನಿಮ್ಮ ನಂಟಿತ್ತು, ನೀವು ಅವನೊಟ್ಟಿಗೆ ದಿನ ನಂಟಲ್ಲಿ ಓಡಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ರಿ. ಯಾವ ರೀತಿಯ ನಂಟಿತ್ತು? ಅವನ ಹ್ಯಾಬಿಟ್ಗಳೇನು, ಅವನೇನು, ಅವನ ರಾಜಕೀಯಕ್ಕೆ ಹೆಂಗೆ ಹೋದ, ಎಲ್ಲೆಲ್ಲಿ ಅವನ ಆಸ್ತಿ ಇದೆ, ಎಷ್ಟು ಸಂಪಾದನೆ ಮಾಡಿದ, ಏನೇನು ಗೊತ್ತಿದೆ ನಿಮಗೆ? ಸರ್ ಅವನು ಆಸ್ತಿ ಹೆಂಗೆ ಮಾಡ್ದ ನಮಗೆಲ್ಲ ಹೇಳ್ತಾನ ಸರ್. ಅವನು ಭಾರಿ ಪಟ್ಟಿಂಗ, ಅವನು ಭಾರಿ ಪಟ್ಟಿಂಗ ಇದ್ದಾನೆ. ಆದರೆ ಅವನು ಒಳ್ಳೊಳ್ಳೆ ಜಾಗಗಳು ಸೇರ್ಕೊಂಡ್ಬಿಡ್ತಾನೆ. ಎಲ್ಲೇ ಹೋದ್ರೂ ಅವ್ನು ನೋಡಿ, ಬಾಂಬ್ ಬಿಟ್ಟು ಈಚೆ ಬಂದವನ್ನ ರಾಜಕಾರಣಿಗಳು ಹೆಲಿಕಾಪ್ಟ್ರಲ್ಲೆಲ್ಲ ಓಡಿಸೋರು ಅವನ್ನ ಈ ಕಂಠೀರವ ಸ್ಟುಡಿಯೋ ಮೆಂಬರ್ ಮಾಡಿದ್ರಲ್ಲ, ಆಗ ಅವನು ಏನೇನು ಮಾಡ್ದ ಅಂತ ಸ್ವಲ್ಪ ನೀವೆಲ್ಲ ಕೆದಕಬೇಕು. ಇದರಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ, ಇದೆಲ್ಲ ಅವನ ಫ್ರೆಂಡ್ಸೇ ನನಗೆ ಕೊಟ್ಟಿರೋದು. ಅವನಿಗೆ ಇಲಾಖೆಯಲ್ಲಿ ಭಾರಿ ಹಳೆ ಫ್ರೆಂಡ್ಸ್ಗಳಿದ್ದಾರೆ ಈಗಲೂ. ಆದರೆ ಅವನಿಗೆ ಆಗದಲ್ಲೇ ಇರೋರು 100ರಲ್ಲಿ 90 ಜನ. ಅವನ ಫ್ರೆಂಡ್ಸ್ 10 ಜನ ಅವರೇ. ಇನ್ನೂ ಅವನು ಹೇಳ್ತಾನಲ್ಲ, ಕರಪ್ಷನ್ನು ಮಾಡ್ತಾ ಇದ್ದಿದ್ದನ್ನೆಲ್ಲ ನಾನು ತಡೀತಾ ಇದ್ದೆ ಅಂತ. ಅವನು ಹೊಡಿತಿದ್ದ ಪೆಟ್ಟುಗಳು, ಅವನು ತಗೋತಿದ್ದ ದುಡ್ಡು ನಮ್ಮ ಎಡ್ರಾಮಿ, ನೆಲೋವಿ, ನೋರಣ ಆ ಕಡೆ ಜನಗಳಿಗೆ ಗೊತ್ತು. ಭಾರಿ ಕ್ರೂರಿ ಸರ್ ಅವನು.